ಸಿನಿಮಾ ಸ್ಟಾರ್ಟ್ ಆಗೋದು ಜೈಲಿಂದ. ಸೊ ಜೈಲಿಂದ ಬಂದ ಕಾಳಿದಾಸ ದ ಡೆವಿಲ್ ಆಗಿ ಯಾಕೆ ಬದಲಾಗ್ತಾನೆ, ಇದೇ ಟೈಮಲ್ಲಿ ಒಂದು ಸಣ್ಣ ಕಾರಣದಿಂದ ಸಿನಿಮಾ ಕಂಪ್ಲೀಟ್ ಡೈರೆಕ್ಷನ್ ಚೇಂಜ್ ಆಗ್ಬಿಡುತ್ತೆ. ಸೊ ಅದೇನು, ಕಾಳಿ ಯಾಕೆ ಅಂಡರ್ ವರ್ಲ್ಡ್ ಗೆ ಎಂಟ್ರಿ ಕೊಡ್ತಾನೆ, ಅಲ್ಲಿಂದ ಅವನ್ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಒಬ್ಬ ಸಾಮಾನ್ಯ ಹುಡುಗ ಅಂಡರ್ ವರ್ಲ್ಡ್ ಗೆ ಹೇಗೆ ಎಂಟ್ರಿ ಕೊಡ್ತಾನೆ, ಅದಕ್ಕೆ ಕಾರಣ ಏನು, ಫ್ಯಾಮಿಲಿ ಸೆಂಟಿಮೆಂಟ್, ಅಣ್ಣ ತಮ್ಮನ ಬಾಂಡಿಂಗ್, ರೌಡಿಸಮ್, ಗ್ಯಾಂಗ್ ವಾರ್ಸ್ ಇವೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ಇಂಟರ್ವಲ್ ಬ್ಲಾಕ್ ಕೂಡ ತುಂಬಾ ಪವರ್ಫುಲ್ ಆಗಿದೆ. ಆ್ಯಂಡ್ ಸೆಕೆಂಡ್ ಹಾಫ್ ಇಂದ ಸಿನಿಮಾ ಕಂಪ್ಲೀಟ್ ಶಿಫ್ಟ್ ಆಗುತ್ತೆ. ಧ್ರುವ ಸರ್ಜಾ ಅವರ ಕ್ಯಾರೆಕ್ಟರ್ಗೆ ಸಿಗೋ ಎಲಿವೇಶನ್ ತುಂಬಾ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ. ಫೈಟಿಂಗ್ ಸೀನ್ ತುಂಬಾ ಸ್ಟೈಲ್ ಆಫ್ ಆಕ್ಷನ್ ಇಂದ ತುಂಬಿದೆ. ಅಂಡ್ ರಕ್ತಪಾತ ಜಾಸ್ತಿ ಇದ್ರೂ ಮಾಸ್ ಆಡಿಯನ್ಸ್ಗೆ ಇಷ್ಟ ಆಗೋ ರೀತಿಯಲ್ಲೇ ಮಾಡಿದ್ದಾರೆ. ಧ್ರುವ ಸರ್ಜಾ ಅವರ ತಮ್ಮ ಪ್ರೀವಿಯಸ್ ಸಿನಿಮಾಗಳಿಗಿಂತ ಇಲ್ಲಿ ಬೆಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವರ ಬಾಡಿ ಲ್ಯಾಂಗ್ವೇಜ್, ಆಕ್ಟಿಂಗ್, ಫೈಟಿಂಗ್ ಎಲ್ಲವೂ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಬರುವ ಸುದೀಪ್ ಸರ್ ಅವರ ಕಾಳಭೈರವ ರೋಲ್ ನೆಕ್ಸ್ಟ್ ಲೆವೆಲ್. ಲಿಟ್ರಲಿ ಆ ಸೀನ್ಗೆ ಕೊಟ್ಟಿರುವ ಎಲಿವೇಶನ್, ಸ್ಕ್ರೀನ್ ಪ್ರೆಸೆನ್ಸ್ ಫುಲ್ ಇಂಪ್ಯಾಕ್ಟ್ ಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅಂಡ್ ಕ್ಲೈಮ್ಯಾಕ್ಸ್ ನಲ್ಲಿ ಕೆಡಿ ಪಾರ್ಟ್ 2 ಬಗ್ಗೆ ಒಂದು ಸ್ಟ್ರಾಂಗ್ ಹಿಂಟ್ ಕೊಡ್ತಾರೆ. ಪಾರ್ಟ್ 2 ನಲ್ಲಿ ಸುದೀಪ್ ಸರ್ ಮತ್ತು ಧ್ರುವ ಸರ್ಜಾ ಅವರ ಕೆಡಿ ಕ್ಯಾರೆಕ್ಟರ್ ನಡುವೆ ಇರುವ ಕನೆಕ್ಷನ್ ಏನು ಅನ್ನೋದನ್ನ ನೋಡೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬಂದ್ರೆ, ಪ್ರೇಮ್ ಸರ್ ಅವರ ಸಾಂಗ್ಸ್ ಅಂದ್ರೇನೆ ಎಲ್ರಿಗೂ ಇಷ್ಟ. ಇಲ್ಲೂ ಕೂಡ ಸಾಂಗ್ ಪ್ಲೇಸ್ಮೆಂಟ್ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ 70s ಟೈಮ್ ಲೈನ್ ನ ತುಂಬಾ ನೀಟಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಓವರ್ ಆಲ್ ಆಗಿ ಕೆಡಿ ದ ಡೆವಿಲ್ ಒಂದು ಕಂಪ್ಲೀಟ್ ಮಾಸ್ ಎಂಟರ್ಟೈನರ್ ಸಿನಿಮಾ. ಆಕ್ಷನ್, ಸ್ಟೈಲ್ ಅಂಡ್ ಆಟಿಟ್ಯೂಡ್ ಇಂದ ಪ್ಯಾಕ್ ಆಗಿದೆ. ಪ್ರೇಮ್ ಸರ್ ಅವರ ಡೈರೆಕ್ಷನ್, ಒಳ್ಳೆ ಮಾಸ್ ಸಿನಿಮಾ ಇಷ್ಟಪಡೋರಿಗೆ ಇದು ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಇನ್ನು ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗನ್ಸ್ತು ಅಂತ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ.